ಕಟ್ಟಿದ್ದಾರೆ ಬೇಕಲ್ಲ ಮತ್ತೆ ಲೋನ್ ಕೊಟ್ಟ ಮೇಲೆ ಕೇಳೋ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಜೀವ ಬಲಿಯಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಕದಲವೇಣಿ ಗ್ರಾಮ ಪಂಚಾಯಿತಿಯ ಮರಳೂರು ಎಂ ಜಾಲಹಳ್ಳಿ ನಿವಾಸಿ 34 ವರ್ಷದ ಮಂಜುನಾಥ್ ನೇಣಿಗೆ ಶರಣಾಗಿದ್ದಾರೆ. ಎಂ ಜಾಲಹಳ್ಳಿ ಗ್ರಾಮದಲ್ಲಿ ತಳ್ಳುವ ಗಾಡಿಯಲ್ಲಿ ಎಗ್ ರೈಸ್ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಮಂಜುನಾಥ್ ವಿವಿಧ ಖಾಸಗಿ ಫೈನಾನ್ಸ್ಗಳಲ್ಲಿ ಸುಮಾರು 6.25 ಲಕ್ಷ ರು ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಸಾಲವನ್ನ ಕಂತಿನ ರೂಪದಲ್ಲಿ ಪಾವತಿ ಮಾಡುತ್ತಿದ್ದು ಮಾರ್ಚ್ 9ರಂದು ಕಂತಿನ ಹಣ ಕಟ್ಟಬೇಕಿತ್ತು. ಫೈನಾನ್ಸ್ ಸಿಬ್ಬಂದಿ ಒತ್ತಾಯ ಮಾಡಿದ್ದರಿಂದ ಬೇರೆ ಕಡೆ ಸಾಲವನ್ನ ತರುತ್ತೇನೆ ಎಂದು ಭಾನುವಾರ ಮಧ್ಯಾಹ್ನ ಹೋದ ಗಂಡ ಇಡುಗೂರು ಮತ್ತು ಗೌರಿಬಿದನೂರು ರಸ್ತೆ ಮಧ್ಯದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕ ಮುಂಭಾಗದ ಬಯಲು ಪ್ರದೇಶದಲ್ಲಿ ಹುಣಸೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವೃದ್ಧನಾಗಿದ್ದಾರೆ. ಸಾಲಗಳು ತಗೊಂಡು ಪ್ರಾಣಕ್ಕೆ ಅಪಾಯ ತಗೊಂಡು ನೀವೆಲ್ಲ ಸೇರಿ ನಮ್ಗೆ ನ್ಯಾಯ ಮಾಡಿರಿ. ತುಂಬ ಬಡವರು ನಾವು ತಿನ್ನಕ್ಕೂ ದುಡ್ಕೊಂಡು ತಿಂದೇವು. ಎಲ್ಲ ಹೋಟ್ಲು ಪಾಟ್ಲು ಹಾಕೊಂಡಿದ್ದ ಸಾಲಗಳಿಂದ ಪ್ರಾಣಕ್ಕೆ ಅಪಾಯ ತಗೊಂಡ್ಬಿಟ್ಟು ಒಬ್ಬನೇ ಮಗ ಕಳ್ಕೊಂಡಿದ್ದೀನಿ. ಯಾರೆಲ್ಲ ಸಹಾಯ ಮಾಡಿರಿ, ಇದು ಯಾರೆಲ್ಲ ದಿಕ್ಕಿಲ್ಲ. ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನರು ಸಾವಿನ ಹಾದಿ ಹಿಡಿಯುತ್ತಿದ್ದು ಗೌರಿಬಿದನೂರು ತಾಲೂಕಿನಲ್ಲಿ ಇದು 2ನೇ ಪ್ರಕರಣವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಜಾಲಹಳ್ಳಿ ಗ್ರಾಮಸ್ಥ ಗಂಗಾಧರ್ ಮಾತನಾಡಿ, ನಮ್ಮ ಗ್ರಾಮದ ಮಂಜುನಾಥ್ ತೆಲುಗು ಖಾಸಗಿ ಫೈನಾನ್ಸ್ಗಳು 6.25 ಲಕ್ಷ ಸಾಲ ಪಡೆದು ಕಂತಿನ ರೂಪದಲ್ಲಿ ಕಟ್ಟುತ್ತಿದ್ದು L&T ಫೈನಾನ್ಸ್ ಅವರಿಗೆ ಹಣ ಕಟ್ಟಲು ಇಲ್ಲದ ಕಾರಣ ಭಾನುವಾರದಂದು ಮನೆಯಲ್ಲಿ ಸಾಲದ ರೂಪದಲ್ಲಿ ಹಣ ತರುತ್ತೇನೆ ಎಂದು ಹೇಳಿ ಹೋಗಿದ್ದವ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ ಎಂದು ತಿಳಿಸಿದ್ದಾರೆ. ಫೈನಾನ್ಸ್ ಸಾಲ ಮಾಡಿದ್ದಾರೆ. ಮತ್ತು ಇದು L&T, ಚೈತನ್ಯ, ಧರ್ಮಸ್ಥಳ, ಎಲ್ಲದರಲ್ಲೂ 1,000 ರೂಪಾಯಿ ತೊಗೊಂಡಿದ್ದಾನೆ. 6,25,000 ಎಲ್ಲ ಇದರಿಂದ. ನಿನ್ನೆ ಬೆಳಗ್ಗೆ L&T ಅವರು ಚೈತನ್ಯ ಅವ್ರು ಬಂದುಬಿಟ್ಟು 10,000 ರೂಪಾಯಿ ಕಟ್ಟೋದಕ್ಕೆ ಬಂದೋಗಿದ್ದಾರೆ. ಅವನ ಕೈಲಿ ಕಟ್ಟೋಕ್ಕಾಗಿಲ್ಲ. ಊಟ ಮಾಡೋಕ್ಕೆ ಕೂಕೋಬಿಟ್ಟು ಎದ್ದೋಗ್ಬಿಟ್ಟು ಈ ಥರ ನೇಣಿಗೆ ಶರಣಾಗಿದ್ದಾನೆ ಮಂಜುನಾಥ್ ಅಂತ. ಇವತ್ತು ಬೆಳಿಗ್ಗೆನೂ ಬಂದಿದ್ದಾರೆ ಚೈತನ್ಯ ಫೈನಾನ್ಸ್ ಅವರು. ಇವ್ರು ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ನಾವು ಅದಕ್ಕೆ ಬಂದ್ವಿ. ಈಗ ನಮ್ಮ ಸರ್ಕಾರ ಸಾಹೇಬರು ಇವರೆಲ್ಲ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ನಾವು ಸರ್ಕಾರ ಸಾಹೇಬ್ರ ಮೇಲೆ, ನಮ್ಮ ಟೌನ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನ ಇದು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಹಣ ಇಟ್ಟು ಇದು ಮಾಡ್ಬೇಕಂತ ಸಾವಾಗಿರೋ ಮನೆಗೆ ಹೋದ್ರೆ. ಇನ್ನು ಇಷ್ಟೆಲ್ಲ ಆದರೂ ಸಹ ಸೋಮವಾರ L&T ಫೈನಾನ್ಸ್ನವರು ಹಣ ವಸೂಲಿಗೆಂದು ಸಾವಿನ ಮನೆ ಬಾಗಿಲಿಗೆ ಹೋಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಗೌರಿಬಿದನೂರಿನಲ್ಲಿರುವ L&T ಫೈನಾನ್ಸ್ ಮುಂಭಾಗ ಪ್ರತಿಭಟನೆಗೆ ಮುಂದಾಗಿದ್ದು, ಈ ವೇಳೆ ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್ ಮಧ್ಯ ಪ್ರವೇಶಿಸಿ ಮೊದಲು ಶವ ಸಂಸ್ಕಾರ ಮಾಡಿ ಅಲ್ಲಿ ಆಗಬೇಕಾದ ಕೆಲಸ ನೋಡಿ ಅವರನ್ನ ಠಾಣೆಗೆ ಕರೆಸುತ್ತೇವೆ ಎಂದು ತಿಳಿ ಹೇಳಿದಾಗ ಪ್ರತಿಭಟನೆ ಹಿಂಪಡೆದಿದ್ದಾರೆ. ಕಟ್ಟಿದ್ದಾರೆ ಬೇಕಲ್ಲ ಮತ್ತೆ ಲೋನ್ ಕೊಟ್ಟ ಮೇಲೆ ಕೇಳೋ